ಆತ್ಮ ಸಮೃದ್ಧಿ ಧ್ಯಾನ. ನಮಸ್ತೆ ಆತ್ಮೀಯರೇ. ನಮ್ಮ ಆತ್ಮಗಳನ್ನು ಸಮೃದ್ಧಿಗೊಳಿಸುವ ಈ ವಿಶೇಷ ಧ್ಯಾನ ಸಾಧನೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಂದು ಗಾದೆ ಮಾತಿದೆಯಲ್ಲ, ಯಾರಿಗೆ ತಮ್ಮನ್ನು ತಾವು ಗೌರವಿಸಿಕೊಳ್ಳುವುದು ಗೊತ್ತಿಲ್ಲವೋ ಅವರು ಬೇರೆಯವರನ್ನು ಕೂಡ ಗೌರವಿಸಲಾರರು ಎನ್ನುವುದು. ಅಂದರೆ ಯದ್ಭಾವಂ ತದ್ಭವತಿ. ನಮ್ಮ ಆಂತರ್ಯದಲ್ಲಿ ಎಂತಹ ಸಂಸ್ಕಾರಗಳು ಹುದುಗಿರುತ್ತವೆಯೋ ಅಂತಹದೇ ಬಾಹ್ಯ ಪ್ರಪಂಚದಲ್ಲಿಯೂ ಕೂಡ ವ್ಯಕ್ತವಾಗುವುದು. ಆತ್ಮಕ್ಕೆ ಆದ್ಯತೆ ಕೊಡುವುದೇ ಆಧ್ಯಾತ್ಮ. ಅಂದರೆ ಪ್ರಪಂಚದಲ್ಲಿ ಮೊದಲ ಆದ್ಯತೆ ಯಾರಿಗೆ ಕೊಡಬೇಕಪ್ಪ ಅಂತಂದ್ರೆ ಅದು ನಮ್ಮ ಆತ್ಮಗಳಿಗೆ. ಆತ್ಮಕ್ಕೆ ಸಂಸ್ಕಾರ ಕೊಡುವುದರ ಮೂಲಕ ನಮ್ಮ ಆತ್ಮಗೌರವವನ್ನು, ಆತ್ಮ ಸಂಪನ್ನತೆಯನ್ನು ಹೆಚ್ಚಿಸಿಕೊಂಡು ತನ್ಮೂಲಕ ನಾವು ಆಕರ್ಷಣೀಯವಾದ ಸುಖಿ, ಸಮೃದ್ಧಿ, ಯಶಸ್ವಿ ಜೀವನವನ್ನು ಮಾಡಬಹುದಾಗಿದೆ ಎಂಬುದೇ ಈ ಧ್ಯಾನಕ್ಕೆ ಮೂಲ ಪ್ರೇರಣೆ. ಈ ಧ್ಯಾನ ಸಾಧನೆಗಾಗಿ ನೀವೊಂದು ಏಕಾಂತವಾದ ಹಾಗೂ ನಿಶ್ಶಬ್ದವಿರುವ ಹಿತವಾದ ಹವೆ ಹಾಗೂ ಮಂದವಾದ ಬೆಳಕಿರುವ ಕೊಠಡಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಆಯ್ಕೆ ಮಾಡಿಕೊಂಡು ಶವಾಸನದಲ್ಲಿಯೋ ಅಥವಾ ಯಾವುದಾದರೊಂದು ವಿಶ್ರಾಂತಿಯ ಭಂಗಿಯಲ್ಲಿ ನಿಮ್ಮ ಶರೀರವನ್ನು ವಿಶ್ರಾಂತ ಸ್ಥಿತಿಯಲ್ಲಿ ಇರಿಸಿ ನನ್ನ ಸೂಚನೆಗಳನ್ನು ಅನುಸರಿಸುತ್ತಾ ಧ್ಯಾನಾಭ್ಯಾಸವನ್ನು ಮಾಡಿ. ಈ ಧ್ಯಾನ ಪ್ರಕ್ರಿಯೆಯನ್ನು ವಾಹನವನ್ನು ಚಾಲಿಸುವಾಗ ಅಥವಾ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುವಾಗ ಅಭ್ಯಾಸ ಮಾಡುವುದು ಸೂಕ್ತವಲ್ಲ. ಹೆಚ್ಚಿನ ಪರಿಣಾಮಕ್ಕಾಗಿ ಶ್ರವಣ ಸಾಧನ ಅಂದರೆ ಹೆಡ್ಫೋನ್ ಬಳಸಿ ಈ ಧ್ವನಿ ಸುರುಳಿಯನ್ನು ಕೇಳುತ್ತಾ ಅಭ್ಯಾಸ ಮಾಡುವುದು ಪರಿಣಾಮಕಾರಿ. ಸಾಧನೆಗೆ ಬೇಕಾದಷ್ಟು ಸಾಕಾಗುವಷ್ಟು ಸೂಕ್ತ ಸಮಯವನ್ನು ಹೊಂದಿಸಿಕೊಂಡು ಸಾಧನೆಗೆ ಸಿದ್ಧರಾಗಿ ತಯಾರಾಗಿ ಈಗ ಆರಾಮವಾಗಿ ನಿಮಗಿಷ್ಟವಾಗುವ ವಿಶ್ರಾಂತಿಯ ಭಂಗಿಯಲ್ಲಿ ಕಣ್ಮುಚ್ಚಿ ಇಡೀ ಶರೀರವನ್ನು ಸಡಿಲವಾಗಿರಿಸಿ, ಆರಾಮವಾಗಿರಿಸಿ. ಇಡೀ ದೇಹದಲ್ಲಿ ಹಗುರತೆಯನ್ನು, ವಿಶ್ರಾಂತಿಯನ್ನು ಅನುಭವಿಸುತ್ತಾ ಹಾಗೇ ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಅಭ್ಯಾಸದ ಕೊನೆಯವರೆಗೂ ನಿಮ್ಮ ಕಣ್ಣುಗಳು ಮುಚ್ಚಿಯೇ ಇರಲಿ. ಈಗ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಂಡು ನಿಧಾನವಾಗಿ ಮತ್ತು ಸಂಪೂರ್ಣವಾಗಿ ಉಸಿರನ್ನು ಹೊರಹಾಕಿ. ಇಂತಹದೇ ಉಸಿರಾಟಗಳನ್ನು 4-5 ಬಾರಿ ಮುಂದುವರಿಸಿ. ಆಳವಾಗಿ ನಿಧಾನವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳುವುದು ಮತ್ತು ಪೂರ್ಣವಾಗಿ ನಿಧಾನವಾಗಿ ಉಸಿರನ್ನು ಹೊರಹಾಕುವುದು. ಇದನ್ನೇ ಮುಂದುವರಿಸಿ.
ಒಳ ಹೋಗುತ್ತಿರುವ ಪ್ರತಿ ಶ್ವಾಸದಲ್ಲಿಯೂ ತಂಪಾದ ಪ್ರಾಣಶಕ್ತಿ ನಿಮ್ಮೊಳಗಡೆ ಪ್ರವೇಶಿಸುತ್ತಾ ಮೈ ಮನಗಳಲ್ಲಿ ಇನ್ನಷ್ಟು ಆಳ ವಿಶ್ರಾಂತಿಯನ್ನು ಆರಾಮವನ್ನು ಉಂಟು ಮಾಡುತ್ತಿದೆ ಎಂದು ಕಲ್ಪಿಸಿಕೊಳ್ಳುತ್ತಾ ಮನದಲ್ಲಿ ಭಾವಿಸುತ್ತಾ ಹಾಗೇ ವಿರಮಿಸಿ. ನೀವು ಉಸಿರನ್ನು ಹೊರಹಾಕುತ್ತಿರುವಾಗ ನಿಮ್ಮೊಳಗಿನ ನೋವು, ಚಿಂತೆ, ಒತ್ತಡಗಳೆಲ್ಲ ನಿಮ್ಮಿಂದ ಹೊರಹೋಗುತ್ತಿರುವಂತೆ ಕಲ್ಪಿಸಿಕೊಳ್ಳುತ್ತಾ ಪ್ರತಿಯೊಂದು ಶ್ವಾಸದಲ್ಲಿ ಇನ್ನಷ್ಟು ನಿರಾಳತೆಯನ್ನು, ಹಗುರತೆಯನ್ನು, ಆರಾಮದ ಹಿತಭಾವನೆಯನ್ನು ಅನುಭವಿಸುತ್ತಾ ಹಾಗೇ ಸ್ವಲ್ಪ ಕಾಲ ವಿರಮಿಸಿ, ವಿಶ್ರಮಿಸಿ, ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಾವೀಗ ಇನ್ನಷ್ಟು ಆಳವಾದ ವಿಶ್ರಾಂತಿಗೆ ಜಾರೋಣ. ಅದಕ್ಕಾಗಿ ನಾನು ಸಂಖ್ಯೆ 10ರಿಂದ 1ರವರೆಗೆ ಹಿಮ್ಮುಖವಾಗಿ ಎಣಿಸುತ್ತಾ ಹೋಗುತ್ತೇನೆ. ಪ್ರತಿ ಕಡಿಮೆಯಾಗುವ ಸಂಖ್ಯೆಯಲ್ಲಿ ನೀವು ನಿಮ್ಮ ಮೈ ಮನಗಳಲ್ಲಿ ಇನ್ನಷ್ಟು ಆರಾಮ, ಹಗುರತೆಗಳನ್ನು ಅನುಭವಿಸುತ್ತಾ ಆಳವಾದ ಗಾಢವಾದ ವಿಶ್ರಾಂತಿಗೆ ಜಾರುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳುತ್ತಾ ಮನದಲ್ಲಿ ಭಾವಿಸುತ್ತಾ ವಿರಮಿಸಿ. 10 ಆಳವಾದ ವಿಶ್ರಾಂತಿಯೆಡೆಗೆ ಜಾರುತ್ತಿದ್ದೀರಿ. 9 ಗಾಢವಾದ ವಿಶ್ರಾಂತಿಯೆಡೆಗೆ ಸಾಗುತ್ತಿದ್ದೀರಿ. 8 ಇನ್ನೂ ಆಳವಾದ. 7 ಇನ್ನೂ ಗಾಢವಾದ. 6 ಸಂಪೂರ್ಣ ವಿಶ್ರಾಂತಿಯೆಡೆಗೆ ಜಾರುತ್ತಿದ್ದೀರಿ. 5 ಮತ್ತಷ್ಟು ಆಳ ವಿಶ್ರಾಂತಿಯೆಡೆಗೆ. 4 ಇನ್ನಷ್ಟು ಗಾಢ ವಿಶ್ರಾಂತಿಯೆಡೆಗೆ ಜಾರುತ್ತಿದ್ದೀರಿ. 3 ಪೂರ್ಣ ವಿಶ್ರಾಂತಿಯೆಡೆಗೆ ಜಾರುತ್ತಿದ್ದೀರಿ. 2 ಆಳವಾದ. 1 ಪೂರ್ಣವಾದ ವಿಶ್ರಾಂತಿಯನ್ನು ತಲುಪಿದ್ದೀರಿ. ವಿಶ್ರಾಂತಿಯ ಧಾರೆಯಲ್ಲಿ ನಿಮ್ಮ ಮೈ ಮನಗಳೆರಡೂ ತೊಯ್ದಿವೆ, ಮಿಂದಿವೆ. ಈಗ ಮೈ ಮನಗಳೆರಡರಲ್ಲೂ ಆಳವಾದ, ಗಾಢವಾದ, ಹಿತವಾದ, ತಂಪಾದ ವಿಶ್ರಾಂತಿಗಳು ಆವರಿಸಿವೆ. ಈ ವಿಶ್ರಾಂತಿಯಿಂದ ಕಣ್ಣುಗಳಲ್ಲಿ ನಿಧಾನವಾಗಿ ಮಂಪರು ಸೃಷ್ಟಿಯಾಗುತ್ತಿದೆ. ಕಣ್ಣುಗಳಲ್ಲಿ ಹಿತವಾದ ಮಂಪರಿನಂತಹ ನಿದ್ರೆ ಸೃಷ್ಟಿಯಾಗುತ್ತಿದೆ. ಹಾಗೇ ನಿದ್ರಿಸುತ್ತಾ ವಿರಮಿಸಿ, ವಿಶ್ರಮಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್.
ನಿಮ್ಮ ಮನಸ್ಸು ಇನ್ನೂ ಆಳವಾದ ಗಾಢವಾದ ವಿಶ್ರಾಂತಿಯಲ್ಲಿ ತೇಲುತ್ತಾ ವಿಹರಿಸಲು ನಾವೀಗ ಒಂದು ಸುಂದರವಾದ ಕಲ್ಪನಾ ಪ್ರಪಂಚಕ್ಕೆ ಮನೋಯಾನ ಮಾಡೋಣ. ನನ್ನ ಸೂಚನೆಗಳನ್ನು ಅನುಸರಿಸುತ್ತಾ ನೀವು ನಾನು ಹೇಳುವ ಆ ಸುಂದರ ಪ್ರಪಂಚವನ್ನು ನಿಮ್ಮ ಒಳ ಮನಸ್ಸಿನ ಕಣ್ಣಿಂದ ಕಲ್ಪಿಸಿಕೊಳ್ಳಿ. ಆ ಸುಂದರವಾದ ಪ್ರಪಂಚದಲ್ಲಿ ನೀವೊಬ್ಬರೇ ಸಜೀವವಾಗಿ ನಿಶ್ಚಿಂತೆಯಿಂದ ಸಂಚರಿಸುತ್ತಿರುವಂತೆ ವಿಹರಿಸುತ್ತಿರುವಂತೆ ಕಲ್ಪಿಸಿಕೊಳ್ಳಿ. ತಯಾರಾಗಿ ನಾನೀಗ ಸಂಖ್ಯೆ 5ರಿಂದ 1ರವರೆಗೆ ಹಿಮ್ಮುಖವಾಗಿ ಎಣಿಸುತ್ತಾ ಹೋಗುತ್ತೇನೆ. ಸಂಖ್ಯೆ 1ರಲ್ಲಿ ನೀವೊಂದು ಸುಂದರವಾದ ಸಮುದ್ರ ತೀರದ ನುಣುಪಾದ ಮರಳ ಮೇಲೆ ಬರಿಗಾಲಲ್ಲಿ ನಡೆದು ಹೋಗುತ್ತಿರುವಂತೆ ಕಲ್ಪಿಸಿಕೊಳ್ಳಿ. ಸಂಖ್ಯೆ 5 ವಿಶ್ರಮಿಸುತ್ತಿರುವ ಈ ಶರೀರದಿಂದ ನಿಮ್ಮ ಕಲ್ಪನಾ ಶರೀರವೊಂದು ದೂರದ ಆ ಸಮುದ್ರ ತೀರವನ್ನು ಹುಡುಕಿಕೊಂಡು ಹೋಗುತ್ತಿದೆ. ಹಾಯಾಗಿ ಸಾಗುತ್ತಿದ್ದೀರಿ. 4 ತೇಲುತ್ತಾ ತೇಲುತ್ತಾ ಸಮುದ್ರದೆಡೆಗೆ ಸಾಗುತ್ತಿದ್ದೀರಿ. 3 ನೀವು ಸಾಗುವ ಹಾದಿಯಲ್ಲಿ ಆ ಬದಿಯಲ್ಲಿ ಈ ಬದಿಯಲ್ಲಿ ಮರಗಿಡಗಳಿವೆ. ಮಧ್ಯದಲ್ಲಿರುವ ಕಾಲುದಾರಿಯ ಮೂಲಕ ಸಾಗುತ್ತಿದ್ದೀರಿ. 2 ನಿಮ್ಮ ಸನಿಹದಲ್ಲೇ ಸಮುದ್ರವೊಂದು ಗೋಚರಿಸುತ್ತಿದೆ. ಸಮುದ್ರದ ಅಲೆಗಳ ಶಬ್ದವೂ ನಿಮಗೆ ಕೇಳಿಸುತ್ತಿದೆ. 1 ನೀವೀಗ ಸಮುದ್ರದ ದಂಡೆಯನ್ನು ತಲುಪಿದ್ದೀರಿ. ಸಮುದ್ರವನ್ನು ನೋಡುತ್ತಿದ್ದೀರಿ. ವಿಸ್ತಾರವಾದ ಸಮುದ್ರವದು. ಆ ವಿಸ್ತಾರವಾದ ಸಮುದ್ರದಲ್ಲಿ ಲಯಬದ್ಧವಾದ ಅಲೆಗಳು ಸಮುದ್ರ ತೀರಕ್ಕೆ ಬಂದು ತಲುಪುತ್ತಿವೆ. ಸ್ವರ್ಗದಂತಹ ಸುಂದರವಾದ ನೋಟವದು. ನಿಮಗೂ ಸಮುದ್ರಕ್ಕೂ ಸುಮಾರು 100 ಅಡಿ ದೂರ ಇದೆ. ಅಲ್ಲಿ ಈಗ ಬೆಳಗ್ಗೆ ಸೂರ್ಯೋದಯದ ಸಮಯ. ನೀವೀಗ ನುಣುಪಾದ ಮರಳ ದಂಡೆಯ ಮೇಲೆ ಬರಿಗಾಲಲ್ಲಿ ನಡೆಯುತ್ತಾ ಸಾಗುತ್ತಿದ್ದೀರಿ. ಸಾಗಿರಿ. ಹಾಗೆಯೇ ನಡೆದುಕೊಂಡು ಸುಮಾರು ದೂರ ಸಮುದ್ರದ ಅಂಚಿನಲ್ಲೇ ಸಾಗುತ್ತಿದ್ದೀರಿ. ಕಾಲುಗಳಿಗೆ ನುಣುಪಾದ ಮರಳ ಸ್ಪರ್ಶವಾಗಿ ಒಂದು ಶೀತ ಅನುಭವವನ್ನು ಕೊಡುತ್ತಿದೆ. ಅಲ್ಲೇ ಸನಿಹದಲ್ಲೊಂದು ಮರಳ ದಂಡೆಯ ಮೇಲೆ ಒಂದು ಮರದ ಬೆಂಚಿದೆ. ಅದರ ಮೇಲೆ ಹೋಗಿ ಕುಳಿತಿದ್ದೀರೀಗ. ಹಾಗೆಯೇ ಆ ಮರದ ಬೆಂಚಿನ ಮೇಲೆ ಮಲಗಿಕೊಂಡಿರಿ. ಮಲಗಿಕೊಂಡು ಕಣ್ಮುಚ್ಚಿದ್ದೀರಿ. ಉದಯಿಸುತ್ತಿರುವ ಬಾಲಸೂರ್ಯನ ತಂಪಾದ ಬಂಗಾರ ವರ್ಣದ ಕಿರಣಗಳು ನಿಮ್ಮ ಮುಖದ ಮೇಲೆ ಬಿದ್ದು ಹಿತವಾದ ಕಚಗುಳಿಯಂತಹ ಸ್ಪರ್ಶಾನುಭವವಾಗುತ್ತಿದೆ. ಇಡೀ ದೇಹದ ಮೇಲೂ ಸೂರ್ಯರಶ್ಮಿಯ ತಂಪಾದ ಕಾಂತೀಯ ಕಿರಣಗಳ ಧಾರೆ ಧಾರೆ ಧಾರೆಯಾಗಿ ದೇಹದ ಮೇಲೆ ಕಿರಣಗಳ ಸಿಂಚನವಾಗುತ್ತಿದೆ. ಈ ಕಿರಣಗಳ ಸಿಂಚನದಿಂದ
ಮೈ ಮನಗಳೆರಡರಲ್ಲೂ ಇನ್ನಷ್ಟು ಆರಾಮದ ಸುಖಾನುಭವವಾಗುತ್ತಿದೆ. ಕಣ್ಣು ಮುಚ್ಚಿದ್ದೀರಿ. ಸ್ವಲ್ಪ ದೂರದಲ್ಲೇ ಸಮುದ್ರದ ಅಲೆಗಳು ಲಯಬದ್ಧವಾದ ಶಬ್ದದೊಂದಿಗೆ ಸಮುದ್ರದ ತೀರವನ್ನು ತಲುಪುತ್ತಿವೆ. ನೀವು ಇನ್ನಷ್ಟು ಆರಾಮದ ಸ್ಥಿತಿಗೆ ಹೋಗುತ್ತಿದ್ದೀರಿ. ಮನಸ್ಸಿನಲ್ಲಿ ಮಂಪರು ಸೃಷ್ಟಿಯಾಗುತ್ತಿದೆ. ಆಕಾಶದಲ್ಲೆಲ್ಲೋ ಆಹಾರವನ್ನು ಹುಡುಕಿಕೊಂಡು ಹೋಗುತ್ತಿರುವ ಪಕ್ಷಿಗಳು ಚಿಲಿಪಿಲಿನಾದದೊಂದಿಗೆ ಹೋಗುತ್ತಿವೆ. ಈ ಚಿಲಿಪಿಲಿನಾದ ಪಕ್ಷಿಗಳ ಕಲರವ ಕಿವಿಗೆ ಸಂಗೀತದಂತೆ ಇಂಪಾದ ತಂಪಾದ ಒಂದು ಮಾಧುರ್ಯವನ್ನು ಕೊಡುತ್ತಿದೆ. ಇದರಿಂದ ಮತ್ತಷ್ಟು ಆಳ ವಿಶ್ರಾಂತಿಯನ್ನು ಅನುಭವಿಸುತ್ತಿದ್ದೀರಿ. ಸ್ವಲ್ಪ ಕಾಲ ಹಾಗೇ ಅನುಭವಿಸುತ್ತಾ ವಿರಮಿಸಿ, ವಿಶ್ರಮಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಅಮ್ಮನ ತೊಡೆಯ ಮೇಲೆ ಕಮ್ಮನೆ ಮಲಗಿ ನಿದ್ರಾ ಸುಖವನ್ನು ಸವಿಯುತ್ತಿರುವ ಎಳೆಗೂಸಿನಂತೆ ನಿರಾಳರಾಗಿ ನಿಶ್ಚಿಂತರಾಗಿ ವಿಶ್ರಾಂತಿಯ ಸುಖಾನುಭಾವದಲ್ಲಿ ತೇಲುತ್ತಿದ್ದೀರಿ, ವಿಹರಿಸುತ್ತಿದ್ದೀರಿ. ಹಾಗೆಯೇ ಸ್ವಲ್ಪ ಕಾಲ ವಿರಮಿಸಿ, ವಿಶ್ರಮಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈ ಗಾಢ ವಿಶ್ರಾಂತಿಯಲ್ಲಿ ನಿಮ್ಮ ಮೈ ಮನಗಳು ಮಿಂದು ಪರಿಶುದ್ಧವಾಗಿವೆ, ಪಾವನವಾಗಿವೆ, ಪುಳಕಿತಗೊಂಡಿವೆ. ಈ ಸುಂದರವಾದ ವಿಶ್ರಾಂತಿಯ ಧಾರೆಯಲ್ಲಿ ತೊಯ್ದ ನಿಮ್ಮ ಹೊರಮನಸ್ಸು ನಿಧಾನವಾಗಿ ಪ್ರತ್ಯೇಕಗೊಳ್ಳಲು ತವಕಿಸುತ್ತಿದೆ. ನಾನು ನಿಮಗೊಂದು ರಹಸ್ಯಾತ್ಮಕ ಪದಪುಂಜವೊಂದನ್ನು ಉಪದೇಶಿಸುತ್ತಿದ್ದೇನೆ. ನೀವದನ್ನು 3 ಬಾರಿ ಮನಸ್ಸಿನಲ್ಲೇ ಹೇಳಿಕೊಂಡಾಗ ನಿಮ್ಮ ಒಳಮನಸ್ಸಿನ ದ್ವಾರ ತೆರೆಯಲ್ಪಟ್ಟು ನೀವು ಸ್ವರ್ಗದ ಮನವನ್ನು ಪ್ರವೇಶಿಸುತ್ತಿದ್ದೀರಿ. ತಯಾರಾಗಿ. ಇನ್ನರ್ ಪ್ಯಾರಡೈಸ್, ಇನ್ನರ್ ಪ್ಯಾರಡೈಸ್, ಇನ್ನರ್ ಪ್ಯಾರಡೈಸ್. ನೀವು 3 ಸಾರಿ ಈ ಶಬ್ದವನ್ನು ಉಚ್ಚರಿಸಿದ್ದೀರಿ. ಆಶ್ಚರ್ಯ. ನಿಮ್ಮ ಒಳಮನಸ್ಸಿನ ದ್ವಾರವೀಗ ತೆರೆದುಕೊಳ್ಳುತ್ತಾ ಇದೆ. ನೀವು ನಿಮ್ಮ ಸ್ವರ್ಗದಂತಹ ಒಳಮನಸ್ಸನ್ನು ಪ್ರವೇಶಿಸುತ್ತಿದ್ದೀರಿ. ಎಸ್, ಈಗ ಒಳಮನಸ್ಸಿನ ವಿಭಾಗದಲ್ಲಿದ್ದೀರಿ. ನಾನೀಗ ನಿಮ್ಮ ಆತ್ಮಾಭಿವೃದ್ಧಿಗಾಗಿ ಕೊಡುವ ಸಕಾರಾತ್ಮಕ ಸೂಚನೆಗಳನ್ನು ನಿಮ್ಮ ಒಳಮನಸ್ಸು ಮುಕ್ತವಾಗಿಯೂ ಪೂರ್ಣವಾಗಿಯೂ ಸ್ವೀಕರಿಸಲಿದೆ, ಸ್ವೀಕರಿಸಿ ಹಿಡಿದಿಟ್ಟುಕೊಳ್ಳಲಿದೆ. ಮುಂದೆ ನಾನು ಕೊಡುವ ಒಂದೊಂದು ಆತ್ಮೀಕ ಸೂಚನೆಗಳು ನಿಮ್ಮ ಆತ್ಮೋದ್ಧಾರದ ರಹದಾರಿಗಳು. ನಾನು ಕೊಡುವ ಒಂದೊಂದು ಸೂಚನೆಗಳನ್ನು ನೀವು ಸಹ 3 ಬಾರಿ ಮನಸ್ಸಿನಲ್ಲೇ ಪುನರಾವರ್ತಿಸಿ, ಅಂದರೆ ಹೇಳಿಕೊಳ್ಳಿ ನನ್ನ ನಂತರ.
ಹೇಳಿಕೊಂಡು ಮನನ ಮಾಡಿಕೊಳ್ಳಿ. ಹಾಗೆ ಈಗ ಸೂಚನೆಗಳನ್ನು ಸ್ವೀಕರಿಸಿ, ನಾನು ನನ್ನ ಅಂತರ್ವಾಣಿಯನ್ನು ಸದಾ ಆಲಿಸಿ ಪಾಲಿಸುತ್ತೇನೆ. ನಾನು ನನ್ನ ಅಂತರ್ವಾಣಿಯನ್ನ ಸದಾ ಆಲಿಸಿ ಪಾಲಿಸುತ್ತೇನೆ. ನಾನು ನನ್ನ ಅಂತರ್ವಾಣಿಯನ್ನ ಸದಾ ಆಲಿಸಿ ಪಾಲಿಸುತ್ತೇನೆ. ನಾನು ಸದಾ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದೇನೆ. ನಾನು ಸದಾ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದೇನೆ. ನಾನು ಸದಾ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದೇನೆ. ನಾನು ನನ್ನನ್ನು ಹಾಗೂ ಎಲ್ಲರನ್ನೂ ಗೌರವ ಆದರಗಳಿಂದ ಕಾಣುತ್ತಿದ್ದೇನೆ. ನಾನು ನನ್ನನ್ನು ಹಾಗೂ ಎಲ್ಲರನ್ನೂ ಗೌರವ ಆಧಾರಗಳಿಂದ ಕಾಣುತ್ತಿದ್ದೇನೆ. ನಾನು ನನ್ನನ್ನು ಹಾಗೂ ಎಲ್ಲರನ್ನೂ ಗೌರವ ಆಧಾರಗಳಿಂದ ಕಾಣುತ್ತಿದ್ದೇನೆ. ನಾನು ಅತ್ಯುತ್ತಮವಾದುದನ್ನು ಸಾಧಿಸುವುದರಲ್ಲಿಯೇ ಸಂತೋಷವನ್ನು ಕಾಣುತ್ತಿದ್ದೇನೆ. ನಾನು ಅತ್ಯುತ್ತಮವಾದುದನ್ನು ಸಾಧಿಸುವುದರಲ್ಲಿಯೇ ಸಂತೋಷವನ್ನು ಕಾಣುತ್ತಿದ್ದೇನೆ. ನಾನು ಅತ್ಯುತ್ತಮವಾದುದನ್ನೇ ಸಾಧಿಸುವುದರಲ್ಲಿಯೇ ಸಂತೋಷವನ್ನು ಕಾಣುತ್ತಿದ್ದೇನೆ. ನಾನು ಇತರರ ಭಾವನೆಗಳನ್ನು ಗೌರವಿಸುತ್ತೇನೆ. ನಾನು ಇತರರ ಭಾವನೆಗಳನ್ನು ಗೌರವಿಸುತ್ತೇನೆ. ನಾನು ಇತರರ ಭಾವನೆಗಳನ್ನು ಗೌರವಿಸುತ್ತೇನೆ. ನಾನು ನನ್ನನ್ನು ಹಾಗೂ ಇತರರನ್ನು ಕ್ಷಮಿಸುತ್ತೇನೆ. ನಾನು ನನ್ನನ್ನು ಹಾಗೂ ಇತರರನ್ನು ಕ್ಷಮಿಸುತ್ತೇನೆ. ನಾನು ನನ್ನನ್ನು ಹಾಗೂ ಇತರರನ್ನು ಕ್ಷಮಿಸುತ್ತೇನೆ. ನಾನು ಆಕರ್ಷಣೀಯ ವ್ಯಕ್ತಿಯಾಗಿದ್ದೇನೆ. ನಾನು ಆಕರ್ಷಣೀಯ ವ್ಯಕ್ತಿಯಾಗಿದ್ದೇನೆ. ನಾನು ಆಕರ್ಷಣೀಯ ವ್ಯಕ್ತಿಯಾಗಿದ್ದೇನೆ. ನಾನು ಎಲ್ಲರ ಜೊತೆ ಸುಲಭವಾಗಿ ಬೆರೆತು ಸ್ನೇಹ ಸಂವಾದ ಮಾಡಬಲ್ಲ ವ್ಯಕ್ತಿಯಾಗಿದ್ದೇನೆ. ನಾನು ಎಲ್ಲರ ಜೊತೆ ಸುಲಭವಾಗಿ ಬೆರೆತು ಸ್ನೇಹ ಸಂವಾದ ಮಾಡಬಲ್ಲ ವ್ಯಕ್ತಿಯಾಗಿದ್ದೇನೆ. ನಾನು ಎಲ್ಲರ ಜೊತೆ ಸುಲಭವಾಗಿ ಬೆರೆತು ಸ್ನೇಹ ಸಂವಾದ ಮಾಡಬಲ್ಲ ವ್ಯಕ್ತಿಯಾಗಿದ್ದೇನೆ. ನನ್ನ ಆಂತರ್ಯದಿಂದ ಸದಾ ಸಕಾರಾತ್ಮಕವಾದ ಭಾವನೆಗಳು ಹೊರಹೊಮ್ಮುತ್ತಿರುತ್ತವೆ. ನನ್ನ ಆಂತರ್ಯದಿಂದ ಸದಾ ಸಕಾರಾತ್ಮಕ ಭಾವನೆಗಳು ಹೊರಹೊಮ್ಮುತ್ತಿರುತ್ತವೆ. ನನ್ನ ಆಂತರ್ಯದಿಂದ ಸದಾ ಸಕಾರಾತ್ಮಕ ಭಾವನೆಗಳು ಹೊರಹೊಮ್ಮುತ್ತಿರುತ್ತವೆ. ನಾನು ಸತ್ವಯುತವಾದ ಆಹಾರವನ್ನು ನಿಯಮಿತವಾಗಿ ಸ್ವೀಕರಿಸುತ್ತಿದ್ದೇನೆ. ನಾನು ಸತ್ವಯುತವಾದ ಆಹಾರವನ್ನು ನಿಯಮಿತವಾಗಿ ಸ್ವೀಕರಿಸುತ್ತಿದ್ದೇನೆ. ನಾನು ಸತ್ವಯುತವಾದ ಆಹಾರವನ್ನು ನಿಯಮಿತವಾಗಿ ಸ್ವೀಕರಿಸುತ್ತಿದ್ದೇನೆ. ನಾನು ಸರ್ವರಿಂದಲೂ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸುಲಭವಾಗಿ ಸ್ವೀಕರಿಸುತ್ತಿರುತ್ತೇನೆ. ನಾನು ಸರ್ವರಿಂದಲೂ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸುಲಭವಾಗಿ ಸ್ವೀಕರಿಸುತ್ತಿರುತ್ತೇನೆ. ನಾನು ಸರ್ವರಿಂದಲೂ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸುಲಭವಾಗಿ ಸ್ವೀಕರಿಸುತ್ತಿರುತ್ತೇನೆ. ನಾನೊಬ್ಬ ಎಲ್ಲರಿಗೂ ಸ್ಫೂರ್ತಿದಾಯಕವಾದ ಹಾಗೂ ಮಾದರಿದಾಯಕವಾದ ವ್ಯಕ್ತಿ. ನಾನೊಬ್ಬ ಎಲ್ಲರಿಗೂ ಸ್ಫೂರ್ತಿದಾಯಕವಾದ ಹಾಗೂ ಮಾದರಿದಾಯಕವಾದ ವ್ಯಕ್ತಿ. ನಾನೊಬ್ಬ ಎಲ್ಲರಿಗೂ ಸ್ಫೂರ್ತಿದಾಯಕವಾದ ಹಾಗೂ ಮಾದರಿದಾಯಕವಾದ ವ್ಯಕ್ತಿ. ಸರ್ವರಿಗೂ ಸಹಾಯ ಮಾಡಲು ಬೇಕಾದಷ್ಟು ವಿಶೇಷ ಆರ್ಥಿಕ ಸಾಮರ್ಥ್ಯ ನನ್ನಲ್ಲಿದೆ. ಸರ್ವರಿಗೂ ಸಹಾಯ ಮಾಡಲು ಬೇಕಾದಷ್ಟು ವಿಶೇಷವಾದ ಆರ್ಥಿಕ ಸಾಮರ್ಥ್ಯ ನನ್ನಲ್ಲಿದೆ. ಸರ್ವರಿಗೂ ಸಹಾಯ ಮಾಡಲು ಬೇಕಾದಷ್ಟು ವಿಶೇಷವಾದ ಆರ್ಥಿಕ ಸಾಮರ್ಥ್ಯ ನನ್ನಲ್ಲಿದೆ. ನಾನು ಸಂಪೂರ್ಣ ಸ್ವಾವಲಂಬಿ ವ್ಯಕ್ತಿಯಾಗಿದ್ದೇನೆ.
ನಾನು ಸಂಪೂರ್ಣ ಸ್ವಾವಲಂಬಿ ವ್ಯಕ್ತಿಯಾಗಿದ್ದೇನೆ. ನಾನು ಸಂಪೂರ್ಣ ಸ್ವಾವಲಂಬಿ ವ್ಯಕ್ತಿಯಾಗಿದ್ದೇನೆ. ಸದಾ ನನ್ನಿಂದ ವಿಶೇಷ ರೂಪದ ಪ್ರತಿಭೆ ಹೊರಹೊಮ್ಮುತ್ತಿರುತ್ತದೆ. ಸದಾ ನನ್ನಿಂದ ವಿಶೇಷ ರೂಪದ ಪ್ರತಿಭೆ ಹೊರಹೊಮ್ಮುತ್ತಿರುತ್ತದೆ. ಸದಾ ನನ್ನಿಂದ ವಿಶೇಷ ರೂಪದ ಪ್ರತಿಭೆ ಹೊರಹೊಮ್ಮುತ್ತಿರುತ್ತದೆ. ನನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ, ಭರವಸೆ, ವಿಶ್ವಾಸವಿದೆ. ನನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ, ಭರವಸೆ, ವಿಶ್ವಾಸವಿದೆ. ನನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ, ಭರವಸೆ, ವಿಶ್ವಾಸವಿದೆ. ನಾನು ಸಂಪೂರ್ಣ ಆರೋಗ್ಯಪೂರ್ಣ ವ್ಯಕ್ತಿಯಾಗಿದ್ದೇನೆ. ನಾನು ಆರೋಗ್ಯಪೂರ್ಣ ವ್ಯಕ್ತಿಯಾಗಿದ್ದೇನೆ. ನಾನು ಆರೋಗ್ಯಪೂರ್ಣ ವ್ಯಕ್ತಿಯಾಗಿದ್ದೇನೆ. ನನ್ನದು ಸಕಾರಾತ್ಮಕ ವ್ಯಕ್ತಿತ್ವವಾಗಿದೆ. ನನ್ನದು ಸಕಾರಾತ್ಮಕ ವ್ಯಕ್ತಿತ್ವವಾಗಿದೆ. ನನ್ನದು ಸಕಾರಾತ್ಮಕ ವ್ಯಕ್ತಿತ್ವವಾಗಿದೆ. ನಾನು ಸದಾ ಆಶಾಭಾವನೆಯುಳ್ಳ ವ್ಯಕ್ತಿಯಾಗಿದ್ದೇನೆ. ನಾನು ಸದಾ ಆಶಾಭಾವನೆಯುಳ್ಳ ವ್ಯಕ್ತಿಯಾಗಿದ್ದೇನೆ. ನಾನು ಸದಾ ಆಶಾಭಾವನೆಯುಳ್ಳ ವ್ಯಕ್ತಿಯಾಗಿದ್ದೇನೆ. ನಾನು ನನ್ನ ಆತ್ಮನ ಜೊತೆ ಸದಾ ಪ್ರೀತಿ ವಿಶ್ವಾಸಪೂರ್ಣ ಸಂಭಾಷಣೆ ನಡೆಸುತ್ತಿರುತ್ತೇನೆ. ನಾನು ನನ್ನ ಆತ್ಮನ ಜೊತೆ ಸದಾ ಪ್ರೀತಿ ವಿಶ್ವಾಸಪೂರ್ಣ ಸಂಭಾಷಣೆ ನಡೆಸುತ್ತಿರುತ್ತೇನೆ. ನಾನು ನನ್ನ ಆತ್ಮನ ಜೊತೆ ಸದಾ ಪ್ರೀತಿ ವಿಶ್ವಾಸಪೂರ್ಣ ಸಂಭಾಷಣೆ ನಡೆಸುತ್ತಿರುತ್ತೇನೆ. ನನ್ನ ಸುತ್ತಲೂ ಸ್ವರ್ಗಮಯ, ಕಾವ್ಯಮಯ ಪ್ರಪಂಚವಿದೆ. ನನ್ನ ಸುತ್ತಲೂ ಸ್ವರ್ಗಮಯ ಹಾಗೂ ಕಾವ್ಯಮಯ ಪ್ರಪಂಚವಿದೆ. ನನ್ನ ಸುತ್ತಲೂ ಸ್ವರ್ಗಮಯ ಹಾಗೂ ಕಾವ್ಯಮಯ ಪ್ರಪಂಚವಿದೆ. ನಾನು ಸದಾ ಖುಷಿಯಿಂದಿರುತ್ತೇನೆ. ನಾನು ಸದಾ ಖುಷಿಯಿಂದಿರುತ್ತೇನೆ. ನಾನು ಸದಾ ಖುಷಿಯಿಂದಿರುತ್ತೇನೆ. ನನ್ನ ಜೀವನ ಪವಾಡ ಸದೃಶದಂತಿದೆ. ನನ್ನ ಜೀವನ ಪವಾಡ ಸದೃಶದಂತಿದೆ. ನನ್ನ ಜೀವನ ಪವಾಡ ಸದೃಶದಂತಿದೆ. ನನ್ನದು ಸಾರ್ಥಕ ಜೀವನ. ನನ್ನದು ಸಾರ್ಥಕ ಜೀವನ. ನನ್ನದು ಸಾರ್ಥಕ ಜೀವನ. ಇದೇ ಭಾವನೆಗಳನ್ನು ಮೆಲುಕು ಹಾಕುತ್ತಾ ಸ್ವಲ್ಪ ಕಾಲ ಹಾಗೇ ವಿರಮಿಸಿ, ವಿಶ್ರಮಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಾವೀಗ ಈ ದಿವ್ಯ ಮನೋಯಾನದಿಂದ ಎಚ್ಚರದ ಜಾಗೃತ ಮನಸ್ಥಿತಿಗೆ ಆರೋಗ್ಯಪೂರ್ಣರಾಗಿ ಹೊರಬರೋಣ. ನಾನು ಸಂಖ್ಯೆ 1 ರಿಂದ 10 ಎಣಿಸುತ್ತಾ ಹೋಗುತ್ತಿದ್ದಂತೆ ಸಂಖ್ಯೆ 10ರಲ್ಲಿ ನೀವು ಸಂಪೂರ್ಣ ಜಾಗೃತ ಮನಸ್ಸಿಗೆ ಆರೋಗ್ಯಪೂರ್ಣರಾಗಿ ಮರಳುತ್ತೀರಿ. ಹೀಗೆ ಎಚ್ಚರಗೊಂಡ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಇನ್ನಷ್ಟು ನಿರಾಳತೆ, ಸಹಜತೆ, ಉತ್ಸಾಹ, ಉಲ್ಲಾಸಗಳು
ಸಕಾರಾತ್ಮಕ ಭಾವನೆಗಳು ತುಂಬಿಕೊಂಡಿರುತ್ತವೆ. ಸರಿ, ಹಾಗಾದರೆ ಎಚ್ಚರಗೊಳ್ಳಲು ತಯಾರಾಗಿ. ಸಂಖ್ಯೆ 1. ನಿಧಾನವಾಗಿ ನೀವು ನಿಮ್ಮ ಒಳ ಮನಸ್ಸಿನಿಂದ ಹೊರ ಮನಸ್ಸಿನ ಕಡೆ ಜಾರುತ್ತಿದ್ದೀರಿ. 2. ಹೀಗೆ ಮರಳಿ ಬರುವಾಗ ಎಲ್ಲ ದಿವ್ಯಾನುಭಾವಗಳನ್ನು ಹೊತ್ತು ತರುತ್ತಿದ್ದೀರಿ. 3. ಮರಳ ದಂಡೆಯ ಮೇಲಿನ ಮರದ ಬೆಂಚಿನಿಂದ ನಿಮ್ಮ ಕಾಲ್ಪನಿಕ ಶರೀರವು ಈಗ ನಿಧಾನವಾಗಿ ಭೌತಿಕ ದೇಹವೇ